ಹಲೋ, ಹೂ ಇಸ್ ದಿಸ್? ಅಮ್ಮ ನಾನಮ್ಮ ಚಕ್ರಿ ಮತ್ತೆ ನಿಮ್ಮ ಅಮ್ಮಗಳ ಮೇಲೆ ಅಟ್ಯಾಕ್ ಮಾಡಿ ಬ್ಯಾಗ್ ಕಿತ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲೂ ಚಕ್ರಿ ಹೆಸರು ಹೇಳ್ಬೇಕು ಅಂತ ಹೇಳಿದ್ರಲ್ಲ, ನಾನು ಚಕ್ರಿ ಹೆಸರೇ ಹೇಳಿದ್ದೀನಮ್ಮ. ಅದೇ ಅವನೇ ನಾನು. ಯೋ, ನೀನಾ? ನನಗೆ ಯಾಕೆ ಫೋನ್ ಮಾಡಿದೆ ನೀನು? ನೀನೇನಿದ್ರು ಓನ್ಲಿ ಶಶಾಂಕ್ ಟಾಕಿಂಗ್, ಅರ್ಥ ಆಯ್ತು? ಅಲ್ಲಮ್ಮ, ಅಲ್ಲ ಅದು ನಾನು ಮಾಡಿರೋ ಕೆಲಸಕ್ಕೆ ನೀವು ಕೊಟ್ಟಿರೋ ದುಡ್ಡು ತುಂಬ ಕಡಿಮೆ ಅಮ್ಮ. ಅದಕ್ಕೆ ಶಶಾಂಕ್ ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರು ಆಗಲ್ಲ ಅಂದರು. ಅದಕ್ಕೆ ಅಮ್ಮ ನಿಮಗೆ ಕೇಳ್ತಾ ಇದ್ದೀನಿ, ನಂಗೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಿತ್ತಮ್ಮ. ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ದುಡ್ಡಿನ ವ್ಯವಹಾರ ಏನಿದ್ರು ಶಶಾಂಕ್ ಹತ್ರನೇ, ನನ್ನ ಹತ್ರ ಬರಬೇಡ. ಈಗ ನಿನಗೆ ದುಡ್ಡು ಕೊಟ್ಟಿರೋದೇ ಜಾಸ್ತಿ, ಅಂಥದ್ರಲ್ಲಿ ಮತ್ತೆ ದುಡ್ಡು ಕೇಳಬಾರ್ದು. ಏನಮ್ಮ ಹೀಗೆ ಮಾತಾಡ್ತೀರಾ ನೀವು? ನಾನು ನಿಮಗೋಸ್ಕರ ಎಷ್ಟು ಕೆಲಸಗಳನ್ನ ಮಾಡಿಕೊಟ್ಟಿಲ್ಲಮ್ಮ. ಏನೋ ಇವತ್ತು ನನ್ನ ಮಗಳಿಗೆ ಸ್ವಲ್ಪ ಹುಷಾರಿಲ್ಲ, ದುಡ್ಡು ಕೊಡಿ ಅಂದರೆ ಹೀಗೆ ಮಾತಾಡ್ತಿದ್ದೀರಲ್ಲ. ಅಲ್ಲಮ್ಮ, ಶಶಾಂಕ್ ಅವ್ರನ್ನ ಕೇಳಿದೆ ನಾನು, ಅವರು ಕೆಲಸ ಮುಗಿದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ₹1 ಕೊಡಲ್ಲ ಅಂತ ಹೇಳ್ತಿದ್ದಾರಮ್ಮ. ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಅಮ್ಮ. ನೋಡಿ, ನಾನು ನಿಮಗೆ ಮುಂದೆ ಮತ್ತೆ ಕೆಲಸಕ್ಕೆ ಬೇಕಾಗ್ತೀನಿ. ನೀವು ದಯವಿಟ್ಟು ನನಗೆ ₹10,000 ಕೊಡಲೇಬೇಕು, ನೀವು ಕೊಡಲೇಬೇಕಮ್ಮ. ಏಯ್, ವಾಟ್ ಆರ್ ಯು ಟಾಕಿಂಗ್? 10,000 ಕೇಳ್ತಾ ಇದೆಯಾ? ತುಂಬ ಜಾಸ್ತಿ. ಬೇಕಾದ್ರೆ ಒಂದು 5 ಕೊಡ್ಬೋದು. ಇಲ್ಲಮ್ಮ, ಇಲ್ಲ, ನೀವು ಈ ಥರ ಹೇಳ್ಬಾರ್ದಮ್ಮ. ಪ್ಲೀಸ್ ಅಮ್ಮ, ನನಗೆ 10,000 ನೀವು ಬೇಕೇ ಬೇಕು, ನೀವು ಕೊಡಲೇಬೇಕಮ್ಮ, ಕೊಡಬೇಕು ಪ್ಲೀಸ್. ಛೇ, ಏನು ಬಾಯ್ಸೋ ಏನೋ, ಒಂದೊಂದ್ಸಲ ಒಂದೊಂದು ಥರ ಅವತಾರ ಆಡ್ತಾರೆ. ಸ್ಟೂಪಿಡ್ ಬಾಯ್ಸ್. ಈ ಶಶಾಂಕೆ ಸ್ವಲ್ಪನೂ ಬ್ರೈನೇ ಇಲ್ಲ. ಇಂಥ ಹುಡುಗರನ್ನ ಬಿಟ್ಟು ನನ್ನ ಪ್ರಾಣ ತೆಗಿತಾನೆ. ಭೈರವಿಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಯಾರ್ದು ಫೋನು? ಅದೇ ನನ್ನ ಜಾಸ್ಮಿನ್ ದುಡ್ಡು ತಗೊಂಡೋದಾಗ ಅವಳನ್ನ ಅಟ್ಯಾಕ್ ಮಾಡಿದ್ರಲ್ಲ, ಆತ ಫೋನ್ ಮಾಡಿ ಇನ್ನೂ ₹10,000 ಬೇಕು ಅಂತ ಕೇಳ್ತಾ ಇದ್ದಾನೆ. ಅಷ್ಟೇ ತಾನೇ, ಕೊಟ್ಬಿಡಿ. ಆ ಹುಡುಗರು ಮುಂದಕ್ಕೆ ನಮಗೆ ಕೆಲ್ಸಕ್ಕೆ ಬರ್ತಾರೆ. ಈ ಚಕ್ರಿ ಹೋದ್ನಲ್ಲ, ಅವ್ನು ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ದೀರಾ? ಏನಾದರೂ ಒಂದು ಕಿದಾಪತಿ ಮಾಡೇ ಮಾಡ್ತಾನೆ. ಆಗ ಈ ಹುಡುಗರನ್ನ ಯೂಸ್ ಮಾಡ್ಕೋಬೋದು. ಈ ಶಶು ನಂಬ್ಕೊಂಡ್ರೆ ಅಷ್ಟೇ, ಯಾವ ಕೆಲಸನೂ ಆಗಲ್ಲ. ಸರಿ, ನೀನು ಕೇಳಿದಷ್ಟು ದುಡ್ಡು ಕೊಡ್ತೀವಿ. ಈಗ ನಮ್ಮ ಶಕುಂತಲ ₹10,000 ತಗೊಂಡು ಬಸವನಗುಡಿ ಸರ್ಕಲ್ ಹತ್ರ ಬರ್ತಾಳೆ. ನೀನು ದುಡ್ಡು ಇಸ್ಕೋ. ಆದ್ರೆ ಪದೇ ದುಡ್ಡು ಬೇಕು ಅಂತ ಕೇಳಬಾರ್ದು. ಇಲ್ಲಮ್ಮ, ಇನ್ಯಾವತ್ತು ದುಡ್ಡು ಕೇಳ್ಕೊಂಡು ನಿಮ್ಗೆ ಫೋನ್ ಮಾಡಲ್ಲ. ಅದೇ ಅವ್ರು ಯಾರೋ ಹೇಳ್ತಾರಲ್ಲ, ಅವರು ಎಷ್ಟೊತ್ತಿಗೆ ಬರ್ತಾರಮ್ಮ? ಇನ್ನರ್ಧ ಗಂಟೆಲಿ ಅವಳು ಬರ್ತಾಳೆ. ಯು ಆಲ್ಸೋ ಕಮ್ಮಿಂಗ್ ನೋ? ಓಕೆ, ಬರ್ತೀನಿ, ಗ್ಯಾರಂಟಿ ಬರ್ತೀನಮ್ಮ. ಥ್ಯಾಂಕ್ಸ್ ಅಮ್ಮ. ಬಾಯ್. ಸಬಾಷ್ ಬೈರಮ್ಮ. ಶಕು, ನಾನು ಹೇಳಿದ್ದು ನಿನ್ಗೆ ಅರ್ಥ ಆಯ್ತಾ? ಈ ಕೆಲಸನ ತುಂಬ ಹುಷಾರಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಜಾಸ್ಮಿನ್ಗೆ ಅನುಮಾನ ಬರಕೂಡ್ದು. ಅದನ್ನ ನನಗೆ ಹೇಳ್ಕೊಡ್ಬೇಕಾ? ನೋಡ್ತಾ ಇರಿ, ನಾನು ಈ ಕೆಲಸನ ಬೆಣ್ಣಿನಲ್ಲಿ ಕೂದಲು ತೆಗೆದಷ್ಟೇ ಈಸಿಯಾಗಿ ಮಾಡಿ ಮುಗಿಸ್ತೀನಿ. ಹಾಗಾದ್ರೆ ನಾ ಹೋಗಿ ಬರಲಾ? ಬಾಯ್. ಹಲೋ, ನಾನು ಶಶಾಂಕ್ ಅವ್ರ ಮ್ಯಾನೇಜರ್ ಮಾತಾಡ್ತಿರೋದು. ಅದೇ ನೀವು ಮಾಡಿದ ಕೆಲಸ ತುಂಬ ಇಷ್ಟ ಆಗ್ಬಿಟ್ಟು ಅಣ್ಣನಿಗೆ ನಿಮಗೆ ₹10,000 ಎಕ್ಸ್ಟ್ರಾ ಕೊಡಕ್ಕೆ ಹೇಳಿದ್ದಾರೆ. ಹೌದಾ? ತುಂಬ ಥ್ಯಾಂಕ್ಸ್ ಸರ್. ಅಲ್ಲ, ಥ್ಯಾಂಕ್ಸ್ ಎಲ್ಲ ಹೇಳಿ ಏನು ಪ್ರಯೋಜನ ಇಲ್ಲ ಬಿಡಿ. ನಿಮ್ಮಂಥ ಕಷ್ಟಪಟ್ಟು ಕೆಲಸ ಮಾಡೋ ಹುಡುಗರು ಖುಷಿಯಾಗಲಿ ಅಂತ ಅವ್ರು ಹೇಳಿದ್ರು. ನೀವೀಗ ಒಂದು ಕೆಲಸ ಮಾಡಿ, ಅಲ್ಲಿ ಬಸವನಗುಡಿ ಸರ್ಕಲ್ ಹತ್ರ ಹೋಗ್ಬಿಡಿ. ಶಶಾಂಕ್ ಅವ್ರ ಅತ್ತೆ ಒಬ್ರಿದ್ದಾರೆ, ಶಕುಂತಲ ಅಂತ. ಅವ್ರು ಬಂದು ನಿಮಗೆ ದುಡ್ಡು ಕೊಡ್ತಾರೆ, ಆಯ್ತಾ? ಓ, ಅವರಾ? ಗೊತ್ತಾ ಬಿಡಿ ಸರ್. ಓಹ್, ಗೊತ್ತಾ ಅವರು? ವೆರಿ ಗುಡ್. ಆದಷ್ಟು ಬೇಗ ಹೋಗಿ, ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಕಾಯಿಸ್ಬಿಡಿ ಅವ್ರನ್ನ, ಬಿಸಿಲು ವಯಸ್ಸಾಗಿದೆ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಇವಾಗಿರೋದು ಮಜಾ. ಹೇಗಾದ್ರೂ ಮಾಡಿ ಜಾಸ್ಮಿನ್ ಕರಿಬೇಕಲ್ಲ. ಹೇಳಿ ಚಕ್ರಿ ಅವರೇ, ಎಲ್ಲಿದ್ದೀರಾ? ಈಗ ನಾನು ಎಲ್ಲಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ನಿಮ್ಮಿಂದ ನಂಗೊಂದು ಇಂಪಾರ್ಟೆಂಟ್ ಕೆಲಸ ಆಗಬೇಕು. ನೀವು ಫ್ರೀ ಇದ್ರೆ ಮಾಡ್ಕೊಡ್ತೀರಾ ಪ್ಲೀಸ್? ನಿಮಗಿಲ್ಲ ಅನ್ನೋಕ್ಕಾಗತ್ತಾ? ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಹೇಳಿ, ಏನು ಮಾಡಬೇಕು ಅಂತ. ನೀವೀಗ ತಕ್ಷಣ ಜಾಸ್ಮಿನ್ಗೊಂದು ಕಾಲ್ ಮಾಡಿ ಮನೆಯಿಂದ ಹೊರಗೆ ಬರೋದಕ್ಕೆ ಹೇಳಿ.
ಅವಳು ಆಚೆ ಬಂದ ತಕ್ಷಣ ಇನ್ನು ಅರ್ಧ ಗಂಟೆಯಲ್ಲಿ ಬಸವನಗುಡಿ ಸರ್ಕಲ್ ಹತ್ರ ಅವಳನ್ನ ಕರ್ಕೊಂಡು ಹೋಗಿ. ಅಲ್ಲಿ ನನ್ನ ಮೇಲೆ ಆರೋಪ ಬರೋದಕ್ಕೆ ಕಾರಣ ಯಾರು ಅನ್ನೋ ಸತ್ಯ ಅವಳಿಗೆ ಗೊತ್ತಾಗುತ್ತೆ. ಹಾಗಿದ್ರೆ ಖಂಡಿತವಾಗ್ಲೂ ಅವಳನ್ನ ಕರ್ಕೊಂಡೋಗಿ ಅವಳ ಜೊತೆನೇ ಇದ್ದು ಸತ್ಯ ಏನು ಅಂತ ತೋರಿಸ್ಬರ್ತೀನಿ. ಬಟ್ ಒಂದು ವಿಷಯ ಜ್ಞಾಪಕ ಇರಲಿ, ಜಾಸ್ಮಿನ್ನ ಸ್ಪಾಟಿಗೆ ಕರ್ಕೊಂಡು ಹೋಗೋವರೆಗೂ ವಿಷಯ ಏನು ಅಂತ ಹೇಳಬೇಡಿ. ಅವಳೇ ಕಣ್ಣಾರ ಅಲ್ಲಿ ನಡೆಯೋದನ್ನೆಲ್ಲ ನೋಡಿ ಸತ್ಯ ಏನು ಅಂತ ತಿಳ್ಕೊಳ್ಳಿ ಪ್ಲೀಸ್. ಸರಿ ಚಕ್ರಿ ಅವರೇ, ಈಗಲೇ ಅವಳಿಗೆ ಫೋನ್ ಮಾಡಿ ಕರ್ಸ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಹಲೋ ಜಾಸ್, ಎಲ್ಲಿದೆಯಾ? ಸರಿ, ಇಮಿಡಿಯೇಟ್ ಆಗಿ ಸರ್ಕಲ್ ಹತ್ರ ಟೀ ಅಂಗಡಿ ಹತ್ರ ಬಾ. ಈ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಸರಿ. ಡ್ಯಾಡಿ, ನನ್ನಲ್ಲಿ ಯಾಕೆ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದೆ? ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನೀನು ಚಕ್ರಿ ಮೇಲೆ ಅನುಮಾನ ಪಟ್ಟಿದ್ದು ತಪ್ಪು ಜಾಸ್. ಡ್ಯಾಡಿ ಪ್ಲೀಸ್, ಈಗ ಆ ವಿಷಯ ಮಾತಾಡಬೇಡ. ನನ್ನಲ್ಲಿ ಯಾಕೆ ಬರೋದಕ್ಕೆ ಹೇಳಿದೆ ಹೇಳು, ನಾನು ಬೇಗ ಹೋಗಬೇಕು. ನನಗಿಲ್ಲಿ 1 ನಿಮಿಷನೂ ಇರೋದಕ್ಕಾಗ್ತಾ ಇಲ್ಲ. ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ, ಎಲ್ಲ ಸರಿ ಹೋಗುತ್ತೆ. ನನ್ನ ಜೊತೆ ಬಾ. ಯಾಕೆ? ಹೇಳ್ತೀನಿ, ಮೊದಲು ಕೀ ಕೊಡು. ಬಾ. ಇಳಿ ಜಾಸ್. ಡ್ಯಾಡಿ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ? ನಿನಗೆ ಒಂದು ಸತ್ಯ ತಿಳಿಸಕ್ಕಿದೆ. ಒಂದು ನಿಮಿಷ ಬಂದೆ. ಹಲೋ ಚಕ್ರಿ ಅವರೇ. ಹೇಳಿ ಆಡಿ, ಎಲ್ಲಿದ್ದೀರಾ? ನೀವು ಹೇಳ್ದಾಗೆ ಜಾಜ್ನ ಕರ್ಕೊಂಡ್ಬಂದಿದ್ದೀನಿ. ಇವಾಗ ಏನು ಮಾಡಬೇಕು? ಈಗ ನೀವು ಜಾಸ್ಮಿನ್ಗೆ ಹಾಗೆ ಒಂದು ವಿಷಯ, ನೀವು ಅಲ್ಲಿರೋದಕ್ಕೆ ಹೋಗಬೇಡಿ. ಡ್ಯಾಡಿ, ನೀನು ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ ಅಂತ ಹೇಳೇ ಇಲ್ಲ. ಯಾರಿಗೆ ಫೋನ್ ಮಾಡಿದ್ದೆ? ಚಕ್ರಿಗೆ. ಚಕ್ರಿನಾ? ಚಕ್ರಿ ಇಲ್ಲಿಗೆ ಬರ್ತಾರಾ? ಹಾಗಾದ್ರೆ ನಾನು ಇಲ್ಲಿಂದ ಹೋಗ್ತೀನಿ. ಜಾಸ್ಮಿನ್, ಚಕ್ರಿ ಇಲ್ಲಿಗೆ ಬರಲ್ಲ. ಬದಲಾಗಿ ನೀನು ಚಕ್ರಿ ಮೇಲೆ ಅನುಮಾನ ಪಡೋದಕ್ಕೆ ಯಾರು ಕಾರಣ ಆಗಿದ್ದಾರೋ ಅವ್ರು ಇಲ್ಲಿಗೆ ಬರ್ತಾರೆ. ಅವರು ಬಂದ ಮೇಲೆ, ಅವ್ರನ್ನ ನೋಡಿದ ಮೇಲೆ ನಿನಗೆಲ್ಲ ಸತ್ಯ ಗೊತ್ತಾಗುತ್ತೆ. ಆಮೇಲೆ ನೀನು ಚಕ್ರಿಗೊಂದು ಫೋನ್ ಮಾಡು. ಮುಂದೆ ಏನು ಮಾಡಬೇಕು ಅಂತ ಅವರೇ ಹೇಳ್ತಾರೆ. ನಾನು ಇನ್ನು ಬರ್ತೀನಿ. ಡ್ಯಾಡಿ, ನೀನು ಏನು ಹೇಳ್ತಾ ಇದೀಯ ಅಂತ ನನಗೇನು ಅರ್ಥ ಆಗ್ತಿಲ್ಲ. ಒಂದು 5 ನಿಮಿಷ ವೇಟ್ ಮಾಡು, ಎಲ್ಲ ಸತ್ಯ ನಿನಗೆ ಗೊತ್ತಾಗುತ್ತೆ. ಸರಿ ಆಯಿತು. ಚಕ್ರಿ ತಪ್ಪು ಮಾಡಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ 5 ನಿಮಿಷ ಅಲ್ಲ, 5 ಗಂಟೆ ಬೇಕಾದರೂ ಕಾಯ್ತೀನಿ. ಸರಿ, ನಾನು ಬರ್ತೀನಿ. ಹುಷಾರು.
ಅಂದ್ರೆ ನನ್ನ ಚಕ್ರಿ ಏನು ತಪ್ಪು ಮಾಡಿಲ್ಲ. ಅವ್ರು ತಪ್ಪು ಮಾಡೋ ಹಾಗೆ ಬಿಂಬಿಸೋದಿಕ್ಕೆ ಅಜ್ಜಿನೇ ಏನೋ ಸಂಚು ಮಾಡಿದ್ದಾರೆ. ಹಾಗಾದ್ರೆ ನನ್ನ ಚಕ್ರಿ ತುಂಬಾ ಒಳ್ಳೆಯವರು. ಆದ್ರೆ ಅಜ್ಜಿ ಯಾಕಿಂತ ಆಪಾದನೆ ಮಾಡಿದ್ರು? ಹಲೋ ಚಕ್ರಿ, ಐ ಆಮ್ ರಿಯಲಿ ಸಾರಿ. ಈಗೀಗ ನನಗೆ ಸತ್ಯ ಏನು ಅಂತ ಗೊತ್ತಾಗ್ತಾ ಇದೆ. ಅಜ್ಜಿ ದುಡ್ಡು ಕೊಡೋದನ್ನ ನೋಡ್ತಾ ಇದ್ರೆ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಜಾಸ್, ನಿನಗೆ ಈ ಸತ್ಯ ಗೊತ್ತಾಗ್ಲಿ ಅಂತಾನೆ ಆ್ಯಡಿ ಅವ್ರ ಸಹಾಯ ತಗೊಂಡು ನಿನ್ನ ಅಲ್ಲಿ ಕರೆಸಿದ್ದು. ನೀನೀಗ ನಿಮ್ಮ ಅಜ್ಜಿನ ಮಾತಾಡ್ಸೋದಕ್ಕೆ ಹೋಗ್ಬೇಡ. ಅವರಿಬ್ಬರು ಜೊತೆಲಿ ಇರೋ ಒಂದು ಫೋಟೋ ತಗೊಂಡು ಅಲ್ಲಿಂದ ಹೊರಟ್ಬಿಟ್ಟು. ಸರಿ ಚಕ್ರಿ, ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟು ತುಂಬ ತಪ್ಪು ಮಾಡಿಬಿಟ್ಟೆ. ನನಗೆ ಗೊತ್ತಾಗಿದೆ ನೀವು ನಿರಪರಾಧಿ ಅಂತ. ದಯವಿಟ್ಟು ಬೇಗ ಮನೆಗೆ ಬನ್ನಿ. ನನಗೆ ನಿಮ್ಮನ್ನು ಬಿಟ್ಟಿರೋದಕ್ಕಾಗ್ತಾ ಇಲ್ಲ. ಡೋಂಟ್ ಫೀಲ್ ಜಾಸ್. ನೋಡು, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಆದಷ್ಟು ಬೇಗ ಮನೆಗೆ ಬರ್ತೀನಿ. ನೀನೀಗ ನಾನು ಹೇಳ್ದಾಗ ಮಾಡು. ಒಂದು ಫೋಟೋ ತೊಗೊಂಡು ಅಲ್ಲಿಂದ ಹೊರಟ್ಬಿಡು. ಆಮೇಲೆ ನಾನು ಈ ವಿಷಯ ಪ್ರಸ್ತಾಪ ಮಾಡೋವರೆಗೂ ನೀನು ಯಾರ ಹತ್ರನೂ ಈ ವಿಷಯ ಹೇಳಬಾರ್ದು. ಓಕೆನಾ? ಸರಿ, ನೀವು ಹೇಳೋ ತನಕ ನಾನು ಈ ವಿಷಯನ ಯಾರ ಹತ್ರನೂ ಹೇಳಲ್ಲ. ಸರಿನಾ? ಓಕೆ, ಆದಷ್ಟು ಬೇಗ ಮನೆಗೆ ಬರ್ತೀನಿ. ನೀವು ಹೊರಡು. ಸರಿ, ಬಾಯ್. ನನ್ನ ಹತ್ರನೇ ಆಟ ಕಟ್ತೀರಾ? ಇವಾಗಿದೆ. ಜಾಸ್ಮಿನ್, ಎಲ್ಲಿ ಹೋಗಿದ್ಯಾ ಇಷ್ಟೊತ್ತು ನೀನು ಬರಲಿಲ್ಲ ಅಂತ ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಸಾಕು, ಸುಮ್ಮನೆ ಇರಿ ಅಜ್ಜಿ. ನೀವೆಲ್ಲ ಸೇರಿ ನನ್ಗೆ ಈ ರೀತಿ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾವೇನೇ ನಿನಗೆ ಮೋಸ ಮಾಡಿದೀವಿ? ಏನು ಮಾಡಿಲ್ವಾ ನೀವು? ಅದನ್ನ ಬೇರೆ ನನ್ನ ಬಾಯಿಂದಾನೆ ಕೇಳ್ಬೇಕಾ? ಅಲ್ಲ ಅಜ್ಜಿ, ಚಕ್ರಿ ನಿಮ್ಗೆ ಏನ್ ದ್ರೋಹ ಮಾಡಿದ್ರು? ನಿಮಗೆ ಯಾಕೆ ಅವ್ರ ಮೇಲೆ ಕೋಪ? ಸುಮ್ಮನೆ ನನ್ನ ದೃಷ್ಟಿನಲ್ಲಿ ಅವ್ರನ್ನ ಕಳ್ಳರನ್ನಾಗಿ ಮಾಡಿಸಿ ನನ್ನಿಂದಾನೇ ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡಿದ್ದು ಮೋಸ ಅಲ್ವಾ? ಯಾರೋ ರೌಡಿಗಳನ್ನ ಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಅಲ್ಲದೆ ಚಕ್ರಿನೇ ಹಣ ಕದ್ದಿದ್ದು ಅಂತ ಅವ್ರನ್ನ ಸಿಕ್ಕಾಕ್ಸಿದ್ದೀರಾ? ಅಯ್ಯಯ್ಯೋ, ಏನ್ ಮಾತು ಅಂತ ಆಡ್ತಿದ್ದಿ ಜಾಸ್ಮಿನ್ ನೀನು? ಅಲ್ಲ ಕಣೆ, ನಾವ್ಯಾಕೆ ಚಕ್ರಿ ಮೇಲೆ ಕಳ್ತನದ ಆರೋಪ ಹೊರಿಸೋದು? ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ ಕಣ. ನಿಜ ಹೇಳ್ತಿದ್ದೀನಿ ಕೇಳು. ನಾವು ಯಾವ ರೌಡಿಗಳನ್ನೂ ಬಿಟ್ಟಿಲ್ಲ, ಯಾವ ಮಸ್ಲದ್ದು ಮಾಡಿಲ್ಲ. ಸುಮ್ಮನೆ ಯಾರ್ಯಾರ್ದು ಮಾತು ಕೇಳ್ಕೊಂಡು ನಮ್ಮ ಮೇಲೆ ಆಪಾದನೆ ಹೊರಿಸ್ಬೇಡ. ನಿಜವಾಗ್ಲೂ ನೀವೇನು ತಪ್ಪು ಮಾಡಿಲ್ವಾ? ನೀವು ರೌಡಿಗಳನ್ನ ಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡಿಸಿಲ್ವಾ? ಬೇಕು ಅಂತಾನೆ ಚಕ್ರಿ ಮೇಲೆ ಆರೋಪ ಹೊರಿಸಿ ಅವ್ರನ್ನ ಸಿಕ್ಕಾಕ್ಸಿಲ್ವಾ? ಇಲ್ಲ ಅಂತ ಹೇಳ್ತಿದ್ದೀನಲ್ಲೇ. ಸತ್ಯವಾಗ್ಲೂ ನನಗೇನೂ ಗೊತ್ತಿಲ್ಲ ಕಣಮ್ಮ. ಹಾಗಾದ್ರೆ ಇದೇನಜ್ಜಿ?
ಸೂರ್ಯ ಇದನ್ನು ತಗೊಂಡೋಗಿ ಆರತಿ ಕೊಡಿಸಿ. ಇಲ್ಲ ಶಿವಮ್ಮ, ಅದೇನೇ ಹೇಳಿದ್ರು ಅವ್ರು ಕೇಳಲ್ಲ, ಅವ್ರ ಹಠನ ಬಿಡಲ್ಲ. ಈಗ ತಾನೇ ಮಾತಾಡ್ಕೊಂಡು ಬರ್ತಾ ಇದ್ದೀನಿ, ಅವರು ನಿದ್ರೆ ಮಾಡ್ತಿದ್ದಾರೆ. ಹೀಗೆ ಹೇಳಿಬಿಟ್ರೆ ಹೇಗೆ? ನಿನ್ನೆಯಿಂದ ನೀರು ಸಹ ಕುಡಿಲಿಲ್ಲ ಅವಳ ಆರೋಗ್ಯ ಹಾಳಾಗ್ಬಿಡುತ್ತೆ ಸೂರ್ಯ. ತಗೊಳ್ಳಿ, ನೀವು ಹೇಳಿದರೆ ನಿಮ್ಮ ಮಾತು ಕೇಳ್ತಾಳೆ ಅವಳು. ಇಲ್ಲ ಶಿವಮ್ಮ, ಆದಿ ಬಂದರೆ ಮಾತ್ರ ಅವ್ರು ಕೇಳೋದು. ನಾವೇನು ಹೇಳಿದ್ರು ಅದು ವೇಸ್ಟ್. ನೀವು ಬೈದು ಹೇಳಿದರೆ ಅವಳು ಕೇಳ್ತಾಳೆ. ನಮಗೋಸ್ಕರ ಇದೊಂದು ಕೆಲಸ ಮಾಡಿ ಸೂರ್ಯ ಅವರೇ, ತಗೊಳ್ಳಿ. ಆರತಿ ಅವರೇ, ಜ್ಯೂಸ್ ಕುಡೀರಿ, ಸ್ವಲ್ಪ ಅಂದ್ರೆ ಸುಸ್ತು ಕಡಿಮೆ ಆಗುತ್ತೆ. ಪ್ಲೀಸ್ ಹೇಳಿ ಆರತಿ ಅವರೇ. ಆರತಿ ಅವರೇ, 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 ಶೋಭಮ್ಮ, ಶೋಭಮ್ಮ ಬೇಗ ಬನ್ನಿ. ಏನಾಯ್ತು ಸೂರ್ಯ? ಆರತಿ ಅವರೇನು ಮಾತಾಡ್ತಿಲ್ಲ. ದೇವ್ರೆ, ಆರತಿ, ಆರತಿ, ಪ್ರಜ್ಞೆ ತಪ್ಪಿರ್ಬೇಕು ಅನ್ಸುತ್ತೆ. ಎಂತ ಗತಿ ತಂದ್ಬಿಟ್ಟ ದೇವ್ರು. ಆರತಿ, ಸೂರ್ಯ ಅವ್ರೆ, ಆಂಬುಲೆನ್ಸಿಗೆ ಫೋನ್ ಮಾಡಿ. ಸರಿ. ಹಲೋ, ಆಂಬ್ಯುಲೆನ್ಸ್. ಡಾಕ್ಟರ್, ಹೇಗಿದೆ ಆರತಿ ಅವ್ರ ಕಂಡೀಷನ್? ಸೂರ್ಯ ಅವರೇ, ಅವ್ರ ಕಂಡೀಷನ್ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ಕೇಳೋ ಕೆಲವು ಪ್ರಶ್ನೆಗಳಿಗೆ ಆನ್ಸರ್ ಕೊಡಿ. ಹೇಳಿ. ಆರತಿ ಅವರೇನಾದರೂ ಮಾತ್ರೆ ತಗೊಂಡಿದ್ರಾ? ತಲೆನೋವು ಅಂತಾನೋ ಇಲ್ಲ ಜ್ವರ ಇದೆ ಅಂತಾನೋ? ಇಲ್ಲ ಡಾಕ್ಟರ್, ಆ ರೀತಿ ಏನಿಲ್ಲ. ಆದರೆ ನಿನ್ನೆಯಿಂದ ಅವರು ಊಟ ನೀರು ಬಿಟ್ಟಿದ್ದಾರೆ, ಉಪವಾಸ ಇದ್ದಾರೆ. ಓ ಮೈ ಗಾಡ್. ಆದರೆ ಈ ರಿಪೋರ್ಟ್ ಪ್ರಕಾರ ಹೇಳಬೇಕು ಅಂದರೆ ಆರತಿಯವರ ದೇಹದಲ್ಲಿ ವಿಷದ ಅಂಶ ಪತ್ತೆಯಾಗಿದೆ. ಅದ್ರ ಪ್ರಕಾರ ನಾವು ಹೇಳೋದಾದರೆ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ದಿಸ್ ಈಸ್ ಸೂಸೈಡ್ ಅಟೆಂಪ್ಟ್.